ಸಂತೋಷ, ಉತ್ಸಾಹ, ಸಡಗರ, ಸಂಭ್ರಮ, ಪ್ರೀತಿ, ವಿಶ್ವಾಸ, ಶಾಂತಿ, ನೆಮ್ಮದಿ ಇವೆಲ್ಲವನ್ನ ತಲುಪಲಿಕ್ಕೆ ಇರುವಂತಹ ಒಂದು ಸಂದರ್ಭಗಳು. ಈ ಯುಗಾದಿ ಸಂದರ್ಭದಲ್ಲಿ ನಡೆಯುವುದು ಸಾಂಕೇತಿಕವಾಗಿ ಏನೆಂದರೆ ಬೇವು ಬೆಲ್ಲ ಅಂತ ತಿಂತಾರೆ. ನಮ್ಮ ಜೀವನ ಅಂದರೆ ಬೇವು ಬೆಲ್ಲ ಇದ್ದಾರೆ. ಜೀವನ ಅಂದರೆ ಬರೀ ಬೇವೇ ಅಲ್ಲ, ಬೇವು ಬರೀ ಸಿಹಿ ಅಲ್ಲ, ಬರೀ ಕಹಿ ಅಲ್ಲ, ಬರೀ ದುಃಖವೇ ಅಲ್ಲ, ಬರೀ ಸುಖವೇ ಅಲ್ಲ. ಸುಖ ಮತ್ತು ದುಃಖಗಳು ಹೇಗಿರ್ತವೆ? ಚಕ್ರದಂತೆ ಇರುತ್ತಾರೆ. ಸಮವಾಗಿರೋದಿಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಹೋಗ್ತದೆ ಹೋಗ್ತಾ ಇರ್ತದೆ. ನಾವು ಹೇಗಿರ್ಬೇಕಪ್ಪ ಅಂದರೆ ಈ ಬೇವು ಬೆಲ್ಲ ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿರಬೇಕು. ನಾವೇನು ಮಾಡಬೇಕು? ಬೇವು ಇಬ್ಬಾರ್ದು, ಬೇವು ಬಂದಾಗ ಕಹಿ ಅದೇ ಉಪ್ಪಬಾರ್ದು, ಬೆಲ್ಲ ಇದೆ ಸಿಹಿ ಅಂತ ಇಬ್ಬಾರ್ದು. ಬೆಲ್ಲ ಮತ್ತು ಬೇವನ್ನು ಸಿಹಿ ಮತ್ತು ಕಹಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಎರಡನ್ನೂ ಕೂಡ ಸುಭಾಷಿತಕಾರ ಹೇಳಿದರೆ ಸುಖಮಾ ಭಕ್ತನ ಸೇವೆ ದುಃಖಮಾ ಭಕ್ತನ ತಥಾ ಅಂತ ಹೇಳ್ತಾರೆ. ನೀನು ಸುಖವನ್ನ ಹೇಗೆ ಅನುಭವಿಸ್ತೀರೋ ದುಃಖವನ್ನು ಹಾಗೆ ಅನುಭವಿಸಲೇಬೇಕು. ಸುಖ ಬಂದಾಗ ಹೇಗೆ ಸಂತೋಷ ಪಡ್ತೀರೋ ದುಃಖ ಬಂದಾಗ ಇದ್ದೇ ಇರುತ್ತೆ. ಕಷ್ಟ ಬಂದಾಗ ಚಕ್ರವ ಪರಿವರ್ತಂತೆ ಸುಖಾಂಶ ದುಃಖಾಂಶ, ಚಕ್ರದಂತೆ ಪರಿವರ್ತನೆ ಆಗ್ತಾರೆ. ಚಕ್ರ ಏನು ಮಾಡ್ತಾರೆ? ಓಡ್ತಾ ಇರ್ತಾರೆ, ಮೇಲೆ ಕೆಳಗೆ ಬರ್ತಾರೆ. ಹಾಗೆ ಸುಖ ದುಃಖಗಳು ಕೂಡ ಬರ್ತವೆ, ಶಾಶ್ವತವಾಗಿ ಯಾರು ನಿಲ್ಲದಿಲ್ಲ. ಅದರ ಜೊತೆಗೆ ಬೇವಿಗೆ ಒಂದು ವಿಶೇಷವಾದ ಶಕ್ತಿ ಇರುವಂತಹ ಔಷಧಿ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುವಂತಹದ್ದು ಬೇವು ಅಂತ ಕರ್ಕೊಂಡು ಬಂದಿದ್ದಾರೆ ಕಾಲದಿಂದ. ನೀನು 100 ವರ್ಷ ಬದುಕಬೇಕಾದ್ರೆ, 100 ವರ್ಷ ಆರೋಗ್ಯಪೂರ್ಣವಾಗಿರಬೇಕಾದ್ರೆ ಬೇವನ್ನು ತಿನ್ನು, ಬೇವಿನ ಎಲೆಯನ್ನು ತಿನ್ನು ಅಷ್ಟು ಭಾಷೆ ಇದೆ. ನಿಂಬಗಂಧರ ಭಕ್ಷಣ ಶತಾಯ ಹಾಯ ನಿಂಬಗಂಧರ ಭಕ್ಷಣ ಅಂತ ಹೇಳ್ತಾರೆ. ನೀನು ಈ ಬೇವಿನ ಎಲೆಯನ್ನು ಪ್ರತಿ ದಿವಸ ತಿಂದರೆ ಇನ್ನು ಆರೋಗ್ಯಪೂರ್ಣವಾಗಿ ವರ್ಷ ಬದುಕಬೇಕು. ಉದಾಹರಣೆ ನಮ್ಮ ಪರಮೇಶ್ವರ ಶಿವಕುಮಾರ ಮಾಸ್ಟರ್ ಅವರು 111 ವರ್ಷ ಇದ್ದರೆ ಆ ಬೇವಿನ ಕಷಾಯದ ಬಹಳ ಅವರಿಗೆ ಪ್ರಭಾವವನ್ನು ನೀಡ್ತಾ ಇದ್ದಂಥದ್ದು. ಇಲ್ಲ ಅಷ್ಟು ವರ್ಷ ಬಗ್ಗೆ ನೋಡುವಂಥದ್ದು ಅಂದರೆ ಒಳ್ಳೆ ಆರೋಗ್ಯಕ್ಕೆ ಬೇವು ಬಹಳ ಒಳ್ಳೆಯದಾಗಿರುವಂಥದ್ದು. ಎಲ್ಲನೂ ಕೂಡ ಹಿತವಾಗಿರುವಂಥ ಸಕ್ಕರೆ ಕೆಟ್ಟು, ಸಕ್ಕರೆ ಇದೆಯಲ್ಲ ಅದು ಒಳ್ಳೆಯದಲ್ಲ. ಸಕ್ಕರೆ ನರಕ, ನಕ್ಕರೆ ಸ್ವರ್ಗ ಅಂತ ಹೇಳ್ತಾರೆ ಕವಿಗಳು. ಸಕ್ಕರೆ ನಕ್ಕರೆ ಸಕ್ಕರೆ ತಿಂದಷ್ಟು ನಮಗೆ ಕಷ್ಟ ಬರ್ತದೆ. ಎಲ್ಲ ಬಹಳಷ್ಟು ಒಳ್ಳೆಯದಿದೆ, ಒಟ್ಟಿನಲ್ಲಿ ಸುಖ ಬರಲಿ ದುಃಖ ಬರಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಬಸವಣ್ಣವರು ಕೂಡ ಈ ಬೇವನ್ನು ಬಹಳ ಸುಂದರವಾಗಿದ್ದಾರೆ. ಅದಕ್ಕೆ ಕಹಿ ಅದಕ್ಕೆ ಸಿಹಿ, ನಮ್ಮ ಕುಲದ ಸಂಗಮೇಶ್ವರನ ವಚನ ಬೇವ ಸವಿದಂತೆ ಅಂತ ಹೇಳ್ತಾರೆ. ಬೇವ ಹೇಗಿರ್ತದೆ? ಕಹಿ, ಬಾಯಿನ ಆಗಿಗೆಲ್ಲ ಕಹಿ ಆಗ್ತದೆ, ಬಾಯೆಲ್ಲ ಕಹಿ ಆಗುತ್ತೆ, ಆದರೆ ಹೊಟ್ಟೆಗೆ ಮಾತ್ರ ಸಿಹಿ, ಒಳ್ಳೆಯದು ಆರೋಗ್ಯ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಉದರಕ್ಕೆ ಆರೋಗ್ಯಕ್ಕೆ ಬಹಳ ಹೊಟ್ಟೆಗೆ ಒಳ್ಳೆಯದು, ಆದರೆ ತಿನ್ನಕ್ಕೆ ಮಾತ್ರ ನಿಮಗೆ ನಾಲಿಗೆ ಕಹಿ ಆಗ್ಬೋದು, ಬಾಯಿ ಕಹಿ ಆಗ್ಬೋದು. ಆದರೆ ತಿಂದ ಮೇಲೆ ಆರೋಗ್ಯ ಬಹಳ ಚೆನ್ನಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲ ಸಂಗಮೇಶ್ವರನ ವಚನ ಬೇವ ಸವಿದಂತೆ, ಬೇವಿನಂತೆ ಈ ಶರಣರ ವಚನ ಇರುವಂಥ ನೋಡಿದ್ರೆ ಹೊರಗಡೆ ಕಷ್ಟ ಅನಿಸ್ತಾರೆ. ಹೊರಗಡೆ ನಾವು ತೆಗೆದುಕೊಂಡ್ರೆ ಅಳವಡಿಸ್ಕೊಂಡ್ರೆ ಉತ್ತಮವಾದಂತಹ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಉತ್ತಮ ವಿಧಾನ ಮಾಡಬಹುದು ಅಂತೇಳಿ ಅವರ ವಚನದಲ್ಲಿ ಕೂಡ ಆ ಬೇವಿನ ಪದವನ್ನು ಬಳಸಿರುವಂಥ ಅವರು ಬೇರೆ ಬೇರೆ ನಿದರ್ಶನವನ್ನು ಕೊಡ್ತಾರೆ. ಬೇರೆ ರೀತಿ ನಾವು ಬೇರೆ ಮಾವನ್ನ ಹಸಕ್ಕಾಗಲಿ, ಬೇವಿನ ಬೀಜವನ್ನು ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲನ್ನು ಜೇನುತುಪ್ಪ ಹೋಗಿದ್ರೆ ಸಿಹಿ ಹೇಳದೆ ಕಹಿಗಳಲ್ಲಿ ಅಂತ ಪ್ರಶ್ನೆ ಮಾಡ್ತೀವಿ. ನಾವು ಬೇವಿನ ಬೀಜ ಅದಕ್ಕೆ ಬೆಲ್ಲದ ಕಟ್ಟೆ ಕೊಟ್ಟು ಆಕಳ ಹಾಲದಲ್ಲಿ ಜೇನುತುಪ್ಪ ಹಾಕಿ ಎಲ್ಲ ಮಾಡಿದ್ರೆ ಬೇರೆ ಬಿಡ್ತದೆ, ಕಹಿ ಬಿಡೋದಿಲ್ಲ, ಕಹಿ ಇದ್ದೇ ನಿದರ್ಶನಗಳನ್ನು ಬಳಸ್ಕೊಡ್ತೀವಿ ವಚನಗಳೆಲ್ಲ. ಒಟ್ಟಿನಲ್ಲಿ ಈ ಒಂದು ಯುಗಾದಿಯನ್ನು ಇವತ್ತು ಹೊಸ ದಿವಸ ಎಲ್ಲ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ. ನಿಮ್ಮ ಎಲ್ಲ ಜನಗಳು ಕೂಡ ಬಹಳ ವಿಶೇಷವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ಲರೂ ಶುಭಾಶಯವನ್ನು ಇಟ್ಟುಕೊಂಡು ಈ ಹೊಸ ವರ್ಷ ಒಳ್ಳೆಯದಾಗಿರಲಿ, ಶಾಂತಿ ಯಾರನ್ನೂ ಜಗಳ ಬೇಡ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕೋಣ, ಶಾಂತಿ ನೆಮ್ಮದಿಯಿಂದ ಬದುಕೋಣ ಅನ್ನುವಂಥ ಆಶಯವನ್ನು ಎಲ್ಲರೂ ವ್ಯಕ್ತ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಈ ಹೊಸ ವರ್ಷ ವಿಶ್ವ ಹೊಸ ವರ್ಷ ಚೆನ್ನಾಗಿರಲಿ, ಎಲ್ಲರೂ ಕೂಡ ಶಾಂತಿ ನೆಮ್ಮದಿ ಆರೋಗ್ಯಪೂರ್ಣವಾಗಿರಲಿ ಎಲ್ಲ ಆರೈಕೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ನೋಡಿ ನಾಳೆ ಮತ್ತೊಂದು ನಾಡೊಂದು 1ನೇ ತಾರೀಕು ಪರಮ ಪೂಜ್ಯರ ಅನುಗ್ರಹ ಎಲ್ಲ ಬಹಳ ಜವಾಬ್ದಾರಿ ಇರುತ್ತೆ. 1ನೇ ತಾರೀಕು SSLC ಮಕ್ಕಳಿಗೂ ಇದೆ,
ಎಕ್ಸಾಮ್